ಬಜಗೋಲಿಯಿಂದ ಪೂಜಾಶ್ರೀ ಆಶಿತ್ ಹಾಗೂ ಅವರ ಫ್ಯಾಮಿಲಿಯವರು ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಪೂಜಾಶ್ರೀ ಅವರ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾಗುವ ಕೇಕ್ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೂ ನಿಮ್ಮ ಕುಟುಂಬದವರಿಗೂ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ. ನಿಮ್ಮ ದಾಂಪತ್ಯ ಜೀವನವು ಸದಾ ಸುಖಮಯವಾಗಿರಲಿ. ತಮ್ಮ ಹುಟ್ಟುಹಬ್ಬವನ್ನು ಯಾವುದೇ ಹೋಟೆಲ್ ಹಾಲ್ಗಳಲ್ಲಿ ಆಚರಿಸದೆ ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟು ಇಲ್ಲಿಯೇ ಬಂದು ಆಚರಿಸಿಕೊಂಡಿದ್ದೀರಿ. ನಮ್ಮ ಸುರಕ್ಷಾ ಸೇವಾಶ್ರಮದವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವೆಲ್ಲ ಆಶ್ರಮವಾಸಿಗಳು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಪೂಜಾಶ್ರೀ ಅವರದ್ದು ಹುಟ್ಟುಹಬ್ಬವನ್ನು ನಮ್ಮ ಆಶ್ರಮದಲ್ಲಿ ಆಚರಿಸ್ಕೊಂಡಿದ್ದಾರಲ್ಲ, ಹೇಗೆ ಅನಿಸಿತು ಅಂತ ನಿಮ್ಮ ಅನಿಸಿಕೆ ಅಷ್ಟೇ ಹೇಳಿ. ಹೇಗೆ ಅನಿಸಿತು ನಿಮಗೆ? ಹಿಂದಿನ ಕಾಲದಲ್ಲಿ ಎಲ್ಲರೂ ಸ್ವಲ್ಪ ಅಂದರೆ ಎಂಜಾಯ್ ಮಾಡಲಿ ಅಂತೇಳಿ ಅವರು ರೆಸಾರ್ಟ್ ಅಂದರೆ ಹೋಟೆಲ್ ಎಲ್ಲ ಮಾಡ್ತಾರೆ. ಯಾಕಂದರೆ ಇದು ನಾನು ಸಹ ಮೊದಲು ಬರೋದು ಅಂದರೆ ಈಗ ಅಂದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ತನ್ನ ಸಂಜೆ ಹಾಕಿದ ಮಕ್ಕಳನ್ನೇ ಅಂದರೆ ಮಕ್ಕಳೇ ಅಪ್ಪ ಅಮ್ಮ ತಂದು ಆಶ್ರಮದಲ್ಲಿ ತಂದು ಬಿಡ್ತಾರೆ. ಯಾಕಂದ್ರೆ ಎಲ್ಲರಿಗೆ ಮಾತೇ ಇರಬೇಕು. ಯಾಕಂದರೆ ಇನ್ನು ಮುಂದೆ ಆದರೆ ಇವರನ್ನು ನೋಡಿ ಅದು ನಾವು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಬೇಕಂತೇಳಿ ಒಂದು ಇನ್ಸ್ಪಿರೇಷನ್ ಆಗಬೇಕು. ಮತ್ತು ನಾವು ಬೇರೆ ಕಡೆ ಹಣ ವೆಚ್ಚ ಮಾಡ್ತೇವೆ, ಮುಂದೆ ವೆಚ್ಚ ಮಾಡ್ತೇವೆ, ಪಾರ್ಟಿ ಮಾಡ್ತೇವೆ ಅಥವಾ ಹೋಟೆಲ್ ಖರ್ಚು ಮಾಡ್ತೇವೆ. ನಾವು ವರ್ಷದಲ್ಲಿ ದುಡ್ಡು ಒಂದು ಪರ್ಸೆಂಟ್ ಅಷ್ಟು ಹಣ ಇಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅಥವಾ ಒಳ್ಳೆ ಇಂಥ ಉದ್ದೇಶಕ್ಕೆ ವಿನಿಯೋಗ ಮಾಡಿದರೆ ಮುಂದೆ ಎಲ್ರಿಗೂ ಮಾದರಿಯಾಗಿ ಒಂದು ಸ್ವಸ್ಥ ಸಮಾಜ ಅಂದರೆ ಎಲ್ಲರೂ ಒಟ್ಟಾಗಿ ಬಾಳೋಣ. ಅಲ್ಲಿ ಎಲ್ರಿಗೂ ನಮ್ಮಂತೆ ಒಂದು ಮನಸ್ಸಿದೆ, ಅವರಿಗೊಂದು ಅವರಿಗೆ ಒಂದು ಫ್ಯಾಮಿಲಿ ಇದೆ. ಮತ್ತೇನಂದ್ರೆ ಸಾಕಿದ ತಂದೆಯನ್ನು ಯಾರು ಬಿಡಬಾರ್ದು ಅಂದ್ರೆ ಜವಾಬ್ದಾರಿ. ಈಗ ನಾವು ಹೇಗಿರ್ಬೋದು, ಚಿಕ್ಕಿರುವಾಗ ನಾವು ಹೇಗಿದ್ದೇವೆ ನಮ್ಮನ್ನು ಯಾರು ಬಿಟ್ಟಿಲ್ಲ. ಅಂದ್ರೆ ಮಕ್ಕಳು ಗಲೀಜು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ನಾವು ಯಾರು ಸಹ ತಂದೆ ತಾಯಿ ನಮ್ಮನ್ನು ದೂರ ಮಾಡಿಲ್ಲ. ಹಾಗೆ ನಾವು ಏಜ್ ಆದಾಗ ಹೇಗಿರ್ಬೋದು ಅವ್ರನ್ನ ನಾವು ಸಹಿಸ್ಕೊಂಡು ಯಾಕೆ ನಮ್ಮ ಕರ್ತವ್ಯ ಹಾಗೆ ಅದು ಮಾಡ್ತಕ್ಕಂಥ ಎಲ್ಲರೂ ಕರ್ತವ್ಯ. ಅದು ಒಂದು ಒಳ್ಳೆ ಸಮಾಜಕ್ಕೆ ಮೇಡಮ್ ಅವರೆಲ್ಲ ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಕಾರ್ಯಕ್ಕೆ ದೇವರು ಇನ್ನಷ್ಟು ಒಂದು ಸಹಾಯ ಏನು ಬೇಕು ಪರೋಕ್ಷವಾಗಿ ಯಾರ ಮುಖಾಂತರ ಒದಗಿಸಿ ಇನ್ನಷ್ಟು ಒಂದು ವಯೋವೃದ್ಧರನ್ನು ಸೇವೆ ಮಾಡೋದು ನಿಮಗೆ ಸೌಭಾಗ್ಯ ಕೊಡಲಿ ಅಂತೇಳಿ ಅಂತ. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡುವುದು. ಪೂಜಾಶ್ರೀ ಅವರಿಗೆ ದೇವರು ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಿ ಆರೋಗ್ಯ ಕೊಟ್ಟು ಕಾಪಾಡಿ. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರೆಡ್ಡೆ ಮಾಡ್ತಾರೆ. ಪೂಜಾಶ್ರೀ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ದೇವರು ಹೋಗುವಾಗ ಬರುವಾಗ ತಾಯಿ ಬೀದಿಯಲ್ಲಿ ರಕ್ಷಣೆ ಕೊಡಲಿ ಹಾಗೂ ಆಯುರಾರೋಗ್ಯ ಕೊಟ್ಟು ಸಂಸಾರದಲ್ಲಿ ಸುಖ ಸಂಪತ್ತು ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ 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 ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಹ್ಯಾಪಿ ಬರ್ಡೇ ಪೂಜಿಸಿ ಗಾಡ್ ಬ್ಲೆಸ್ ಯು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬ ದೇವರದೇ ದೇವದಂತ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ಶುಭಾಶಯಗಳು. ಹುಟ್ಟುಹಬ್ಬ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯಾಯಸ್ಸು ಕೊಟ್ಟು ಕಾಪಾಡಲಿ. ಪೂಜಾಶ್ರೀ ದೇವಲ ಮಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಪೂಜಾಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ಶುಭಾಶಯ. ಎರಡು